ಕಾಳು ಮೆಣಸಿನ ಅನ್ನ ಮಾಡೋದಕ್ಕೋಸ್ಕರ ತಾವಿಲ್ಲಿ ನೋಡ್ತಾ ಇರ್ಬೋದು. ಮೊದಲಿಗೆ 1 ಕಪ್ ಅಳತೆಯ ಅಕ್ಕಿನ 10 ನಿಮಿಷ ನೀರಲ್ಲಿ ಚೆನ್ನಾಗಿ ನೆನೆಸಿದ್ದೀವಿ. ಈಗ ಚೆನ್ನಾಗಿ ನೆಂದಿರತಕ್ಕಂಥ ಅಕ್ಕಿನ ಒಮ್ಮೆ ತೊಳೆದು ತದನಂತರ ಕುಕ್ಕರ್ಗೆ ಹಾಕೋಬೇಕಾಗತ್ತೆ. ಹೆಚ್ಚು ಹೊತ್ತು ಬೇಡ, 10 ನಿಮಿಷ 1 ಕಪ್ ಅಳತೆ ಅಕ್ಕಿನ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. 1 ಕಪ್ ಅಳತೆ ಗೊತ್ತಾಗಲಿಲ್ಲ ಅಂದರೆ 250 ಗ್ರಾಮ್ ಅಥವಾ 1/4 kg ಅಕ್ಕಿನ ನೀರಲ್ಲಿ ನೆನೆಸ್ಕೋಬೇಕು. ಈಗ ಅನ್ನನ ತಯಾರು ಮಾಡೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀವಿ. ಕುಕ್ಕರ್ಗೆ ನೀಟಾಗಿ ನೆನೆಸಿ ತೊಳೆದಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ತೊಳೆದಂಥ ಅಕ್ಕಿ ಕುಕ್ಕರ್ಗೆ ಹಾಕಾದ ನಂತರ 1.5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ನೀರನ್ನು ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಜೊತೆಗೆ 1 ಟೀ ಸ್ಪೂನಷ್ಟು ಎಣ್ಣೆನೂ ಸಹ ಹಾಕಿ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಬಿಡಿಬಿಡಿಯಾಗಿ ಅನ್ನ ತಯಾರಾಗುತ್ತೆ. ಈಗ ಇಲ್ಲಿ ಕುಕ್ಕರು 2 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರು ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ಈ ಒಂದು ಪೆಪ್ಪರ್ ರೈಸಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ. ಈಗ ಪೆಪ್ಪರ್ ರೈಸಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಈಗ ಇಲ್ಲೊಂದು ಬಾಂಡಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಜೊತೆಗೇ 1 ಟೇಬಲ್ ಸ್ಪೂನಷ್ಟು ತುಪ್ಪನೂ ಸಹ ಹಾಕ್ಕೊಳ್ತಾ ಇದ್ದೀವಿ. ಖಂಡಿತ ತುಪ್ಪ ಈ ಒಂದು ಪೆಪ್ಪರ್ ರೈಸ್ಗೆ ಒಳ್ಳೆ ರುಚಿನ ತಂದುಕೊಡುತ್ತೆ. ಈಗ ಇಲ್ಲಿ ತುಪ್ಪ ಮತ್ತು ಎಣ್ಣೆ 2 ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಒಂದು 30 ಸೆಕೆಂಡು ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಈ ಪದಾರ್ಥ ಎಲ್ಲ ಬಿಸಿಯಾದ ನಂತರ ಈಗ 8 ರಿಂದ 10 ಎಸಳು ಬೆಳ್ಳುಳ್ಳಿನ ಜಜ್ಜಿ ತದನಂತರ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ 2 ಒಣಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದು ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು 30 ಸೆಕೆಂಡು ಫ್ರೈ ಮಾಡ್ಕೋಬೇಕು. ಈಗಿಲ್ಲಿ ಬೆಳ್ಳುಳ್ಳಿ, ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಾಯಿತು. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಅರ್ಧ ಈರುಳ್ಳಿನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಬಳಸ್ತಾ ಇದ್ದೀವಿ. ಈರುಳ್ಳಿ ಹಾಕ್ದಂಥ ಈ ಒಂದು ಸಮಯದಲ್ಲೇ ಉಪ್ಪನ್ನು ಹಾಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು. ಈಗ 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬಹಳ ಸಿಂಪಲ್ ಆದ ರೆಸಿಪಿ, ಅಷ್ಟೇ ಬೇಗ ತಯಾರು ಮಾಡ್ಕೋಬೋದಾದಂಥ ರೆಸಿಪಿ. ಸಿಂಪಲ್ ಇದ್ದರೂ ಬೇಗ ತಯಾರು ಮಾಡಿಕೊಂಡ್ರೂ ಇದ್ರ ರುಚಿ ಏನೂ ಕಡಿಮೆ ಇರಲ್ಲ. ಈಗಿಲ್ಲಿ ಈರುಳ್ಳಿ 2 ನಿಮಿಷ ಚೆನ್ನಾಗಿ ಫ್ರೈ ಆಯಿತು. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಒಗ್ಗರಣೆಯನ್ನು ಸಿದ್ಧ ಮಾಡಿದ ನಂತರ ಈಗ ಕಡಲೆಕಾಯಿ ಬೀಜನ ಸಪ್ರೇಟಾಗಿ ಹುರ್ಕೋಬೇಕಾಗತ್ತೆ. ಈಗ ಇಲ್ಲೊಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಬಿಸಿಯಾದಂಥ ಕಡಾಯಿಗೆ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಬಿಸಿ ಮಾಡ್ಕೊಳ್ಳೋಣ. ಈಗ ಬಿಸಿಯಾದಂಥ ಎಣ್ಣೆಗೆ 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಗರಿಗರಿ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ನೀವು ಬೇಕಿದ್ರೆ ಕಡಲೆಕಾಯಿ ಬೀಜ ಜಾಗದಲ್ಲಿ ಗೋಡಂಬಿನೂ ಸಹ ಬಳಸ್ಬೋದು. ಕಡಲೆಕಾಯಿ ಬೀಜನ ಈ ರೀತಿ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು. ಆಗಲೇ ಕ್ರಿಸ್ಪಿ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಜೊತೆಗೆ ನೀವು ಏನಾದ್ರು ಫ್ರೈ ಮಾಡ್ಕೊಂಡ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಆದ ಕಾರಣ ಸಪ್ರೇಟಾಗಿ ಮಾಡ್ಕೊಳ್ಳಿ. ಈಗ ಇಲ್ಲಿ ಕಡಲೆಕಾಯಿ ಬೀಜನ ಹುರಿದಾಯಿತು. ಸ್ವಲ್ಪ ತಣ್ಣಗಾಗಲಿ. ಒಗ್ಗರಣೆ ಮಾಡಿ ಕಡಲೆಕಾಯಿ ಬೀಜ ಹುರಿದಂಥ ಈ ಸಮಯದಲ್ಲಿ ಕುಕ್ಕರು ಸಹ ತಣ್ಣಗಾಗಿದೆ. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಅನ್ನನೂ ಸಹ ಬಹಳ ಚೆನ್ನಾಗಿ ಬೆಂದು ಉದುರಾಗಿ ಸಿದ್ಧವಾಗಿದೆ. ಈ ರೀತಿಯಾದಂಥ ಪೆಪ್ಪರ್ ರೈಸ್ ಮಾಡಬೇಕಾದ್ರೆ ಅನ್ನ ಬಹಳ ಉದುರಾಗಿರಬೇಕು, ಆಗಲೇ ರುಚಿ ಹೆಚ್ಚಾಗ್ತಕ್ಕಂಥದ್ದು. ಈಗ ಬಿಡಿಬಿಡಿಯಾಗಿ ಸಿದ್ಧವಾದಂಥ ಅನ್ನನ ಬಾಣಲಿಗೆ ಹಾಕೊಳ್ಳೋಣ. ಹಾಗೆ ಚೆನ್ನಾಗಿ ಹುರಿದು ಕ್ರಿಸ್ಪಿಯಾಗಿರ್ತಕ್ಕಂಥ ಕಡಲೆಕಾಯಿ ಬೀಜನೂ ಹಾಕಿ ಮೊದಲೇ ಹೇಳಿದಾಗೆ ಇದೊಂದು ಪೆಪ್ಪರ್ ರೈಸ್ ಆಗಿರೋದ್ರಿಂದ 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್. ಈ ಒಂದು ಪೆಪ್ಪರ್ ಪೌಡ್ರು ಇನ್ಸ್ಟೆಂಟಾಗಿ ಪೆಪ್ಪರ್ನ ಪುಡಿ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಆಗ ತಾಜಾ ತಂದಿಂದ ಕೂಡಿರುತ್ತೆ ಈ ಒಂದು ಪೆಪ್ಪರ್ ರೈಸ್. ನಾವಿಲ್ಲಿ 1 ಟೇಬಲ್ ಸ್ಪೂನಷ್ಟು ಬಳಸ್ತಾ ಇದ್ದೀವಿ. ನೀವು ಬೇಕಿದ್ರೆ ಹೆಚ್ಚು ಬೇಕಾದ್ರೂ ಮಾಡ್ಕೋಬೋದು ಅಥವಾ ಕಡಿಮೆ ಬೇಕಾದ್ರೂ ಮಾಡ್ಕೋಬೋದು, ತಮ್ಮ ಇಚ್ಛಾನುಸಾರ ರುಚಿಗೆ ಅನುಗುಣವಾಗಿ. ಈ ರೀತಿಯಾಗಿ ಪೆಪ್ಪರ್ ಪೌಡ್ರನ್ನು ಸೇರಿಸಾದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾವು ಚಿತ್ರಾನ್ನಕ್ಕೆ ಯಾವ ರೀತಿಯಾಗಿ ಒಗ್ಗರಣೆ ಮಾಡಿ ಸೇರಿಸ್ತೀವೋ ಅಥವಾ ಮಿಕ್ಸ್ ಮಾಡ್ತೀವೋ ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬಹಳ ಸುಲಭವಾಗಿ ಬಹಳ ರುಚಿಕರವಾಗಿ ಸಿದ್ಧ ಮಾಡ್ಬೋದಂಥ ಪೆಪ್ಪರ್ ರೈಸ್ ಇದು. ಖಂಡಿತ ಇದನ್ನು ಬಿಸಿಲೇ ತಿಂದರೆ ಇದರ ರುಚಿ ಮತ್ತು ಖಾರ ತುಂಬ ಚೆನ್ನಾಗಿ ನೀವು ಎಂಜಾಯ್ ಮಾಡ್ಬೋದು. ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಈ ಒಂದು ಚಳಿಗಾಲಕ್ಕೆ ಈ ರೀತಿಯಾದಂಥ ರೈಸನ್ನು ಮಾಡಿ ನೋಡಿ.
ನಿಮಗೂ ಇಷ್ಟ ಆಗಿ ಪದೇ ಪದೇ ಈ ರೈಸನ್ನು ಮಾಡ್ತೀರಾ ಅಂತ ಖಂಡಿತ ನಾನು ಭರವಸೆ ಕೊಡ್ತೀನಿ. ಈ ಒಂದು ಶೀತಕಾಲದಲ್ಲಿ ನೆಗಡಿ ಕೆಮ್ಮು ಇದ್ದಾಗ ಈ ರೀತಿಯಾದಂಥ ಪೆಪ್ಪರ್ ರೈಸನ್ನು ಮಾಡಿ ತಿಂತಕ್ಕಂಥದ್ದು ಬಹಳ ಉತ್ತಮ. ಚೆನ್ನಾಗಿ ಬೆರೆಸಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಸೊಗಸಾಗಿದೆ ಪೆಪ್ಪರ್ ರೈಸ್ ಅಂತೇಳಿ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಬಹಳ ಸಿಂಪಲ್ ಆಗಿ ಪೆಪ್ಪರ್ ರೈಸನ್ನು ಸಿದ್ಧ ಮಾಡ್ಬೋದು ಅಂತ. ಇವತ್ತು ನಾವು ಮಾಡಿ ತಿಳಿಸಂತ ಈ ಪೆಪ್ಪರ್ ರೈಸ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ಒಂದು ರೆಸಿಪಿ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.